स्वागत है आपका बी न्यूज नेशन में। मैं हूं आबिद हुसैन शेख। शिक्षकों की हड़ताल निकाला गया, वहीं पर समाधान। आज बीजापुर के डीडीपीआई ऑफिस के सामने कर्नाटक राज्य हाई स्कूल असिस्टेंट मास्टर एसोसिएशन बीजापुर जिला घटक की ओर से RMS से नियम अनुसार काम कर रहे हाई स्कूल शिक्षकों को पिछले 6 महीनों से तनख्वाह न मिलने से नाराज अपना आक्रोश जताते हुए शिक्षण विभाग के खिलाफ विरोध जताते हुए धरना प्रदर्शन किया। प्रदर्शनकारियों से डीडीपीआई और MLC अरुण शाहपुर ने चर्चा करते हुए शिक्षकों की गुहार सुनी तो शिक्षण विभाग के सेक्रेटरी से फोन पर संपर्क करते हुए बाकी तनख्वाह और समस्या का समाधान 2 दिन में पूरा करने के विश्वास पर प्रदर्शनकारियों ने हड़ताल वापस ली। SSLC के इम्तिहान में बच्चों के साथ पढ़ाई में बाधा न डालने का हवाला दिया था शिक्षकों ने। ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ವಿಜಯಪುರ ಜಿಲ್ಲೆಯ ವತಿಯಿಂದ ಕಳೆದ ಜೂನ್ನಿಂದ ಇಲ್ಲಿವರೆಗೆ ಸರಿಸುಮಾರಾಗಿ 7 ತಿಂಗಳವರೆಗೆ RMS ಶಾಲಾ ಶಿಕ್ಷಕರ ವೇತನ ಆಗಿರುವುದಿಲ್ಲ। ಆ ಸಂಬಂಧ ಇಲ್ಲಿ ನಾವು DDPI ಕಚೇರಿ ಮುಂಭಾಗದಲ್ಲಿ ಬಂದು ಧರಣಿ ಮಾಡ್ತಾ ಇದ್ದೇವೆ। ಕಾರಣ ನಮಗೆ ಬಾಕಿ ಉಳಿದಿರತಕ್ಕಂತಹ ಎಲ್ಲ ವೇತನ ಬಿಡುಗಡೆ ಆಗುವವರೆಗೂ ಕೂಡ ಈ ಸ್ಥಾನವನ್ನು ಬಿಟ್ಟು ಕದಲುವುದಿಲ್ಲ ಎಂಬ ಧ್ಯೇಯ ವಾಕ್ಯದೊಂದಿಗೆ ಈ ಧರಣಿಯಲ್ಲಿ ನಾವು ಪಾಲ್ಗೊಂಡಿದ್ದೀವಿ। ಈ ಧರಣಿಯ ಮೂಲ ಉದ್ದೇಶ ಸರಿಸುಮಾರಾಗಿ 7 ತಿಂಗಳಿಂದ ಬರಬೇಕಾಗಿರ್ತಕ್ಕಂತಹ ವೇತನ ನಮಗೆ ಬಂದಿಲ್ಲ। ಕೇವಲ ಈ ತ್ರೈಮಾಸಿಕಗಳಲ್ಲಿ ಹಣ ಬಿಡುಗಡೆಯಾಗುತ್ತೆ ರಾಜ್ಯ ಸರ್ಕಾರದಿಂದ। 1ನೇ ತ್ರೈಮಾಸಿಕ, 2ನೇ ತ್ರೈಮಾಸಿಕ, 3ನೇ ತ್ರೈಮಾಸಿಕ ಹಾಗೂ 4ನೇ ತ್ರೈಮಾಸಿಕ, ಈ 3 ತ್ರೈಮಾಸಿಕ ಸೇರಿ ನಮಗೆ ಬೇಕಾದಂತಹ ಅನುದಾನ 3,44,00,000 ಬೇಕಾಗಿತ್ತು। ಅದರ ಪ್ರಸ್ತುತವಾಗಿ ನಮಗೆ ಬಂದಿರತಕ್ಕಂತಹ ಮಾಹಿತಿಗಳ ಪ್ರಕಾರ ಈಗ 3 ತ್ರೈಮಾಸಿಕದಲ್ಲಿ ಕೇವಲ 1,20,00,000 ಬಂದಿದೆ। ಸೊ ಇನ್ನೂ 1,20,20,00,000 ಕೊರತೆ ಇದೆ। ಆ ಕೊರತೆಯನ್ನು ನೀಗಿಸಬೇಕೆಂದು ರಾಜ್ಯ ಸರ್ಕಾರಕ್ಕೆ ಈ ಮೂಲಕ ನಾವು ಎಲ್ಲ ಶಿಕ್ಷಕ ಸಂಘದ ಪದಾಧಿಕಾರಿಗಳು ಹಾಗೂ RMS ಶಾಲೆ ಶಿಕ್ಷಕರ ನೊಂದ ಶಿಕ್ಷಕರ ಪರವಾಗಿ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀವಿ। ಈಗ ನಾವು ಈ ಒಂದು 2018 ಏನು ಶೈಕ್ಷಣಿಕ ವರ್ಷ ಪ್ರಾರಂಭ ಆಯ್ತಲ್ಲ ಸರ, ಇನ್ನೂವರೆಗೆ ಅಂದರೆ ನಾವು ವರ್ಷವಿಡೀನೂ ಪೇಮೆಂಟ್ ಪ್ರತಿ ತಿಂಗಳು ಸರಿಯಾಗಿ ಆಗ್ತಾಯಿಲ್ಲ ಸರ್। 2 ತಿಂಗಳಿಗೊಮ್ಮೆ ಪೇಮೆಂಟ್ ತೊಗೋತೀವಿ ಸರ್। ಹೀಗಾಗಿ ಹಿಂದಿ ಮತ್ತು ಇನ್ನಿತರ ಕೆಲವು ಹಿಂದಿ ಮತ್ತು ಚರ್ಚನ್ ವಲಯದಲ್ಲಿ 6 ತಿಂಗಳೊಳಗೆ ಪೇಮೆಂಟ್ ಆಗಿಲ್ಲ ಸರ್। ಸಿಂದಗಿ ತಾಲೂಕಿನಲ್ಲಿ ಏನಾಗಿಬಿಟ್ಟಿದೆ ಅಂದರೆ ಪೇಮೆಂಟ್ 2 ತಿಂಗಳಿಗೊಮ್ಮೆ, ಅಲ್ಲಿ ಅನುದಾನ ಸರಿಯಾಗಿ ಬಂದಿಲ್ಲ। ಇಂಥ ಹಲವಾರು ಸಮಸ್ಯೆಗಳಿರೋದ್ರಿಂದ ಸರ ಈಗ ಏನಾಗಿಬಿಟ್ಟಿದೆ, ಹಣಕಾಸಿನ ಸಮಸ್ಯೆ ಐತಿ ಅಂತ ಹೇಳ್ತಾರೆ ಸರ್। ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ಈ ಒಂದು ನಾವು ಈ ಅನುದಾನ ಬರೋವರೆಗೆ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಹೇಳ್ತೀವಿ। ಪರಶುರಾಮ್ ಮುಗುಳ್ಕೋಟ್ ಸರ, RMS ಹೈಸ್ಕೂಲ್ ಬಮ್ನಾಳ್ ಸರ್। ಕರ್ನಾಟಕದ ಮಠಮಾನ್ಯಗಳಲ್ಲಿ ಭಾಳ ಅತ್ಯುನ್ನತವಾಗಿರುವಂತಹ ಪರಂಪರೆಯನ್ನು ಹೊಂದಿರುವಂತಹ ತುಮಕೂರಿನ ಸಿದ್ಧಗಂಗಾ ಮಠದ ಪರಮಪೂಜ್ಯ ಜಗದ್ಗುರು ಶಿವಕುಮಾರ ಸ್ವಾಮಿಗಳು ನಮ್ಮನ್ನು ಅಗಲಿರುವಂಥದ್ದು ಕರ್ನಾಟಕ ರಾಜ್ಯಕ್ಕಲ್ಲ, ಮನುಕುಲಕ್ಕೆ ಒಂದು ಭಾಳ ದೊಡ್ಡ ಹಾನಿ, ಭಾಳಷ್ಟು ಕೊರತೆ ನಿರ್ಮಾಣ ಆಗಿದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆಪಡ್ತೇನೆ। ಪರಮಪೂಜ್ಯರ ಗುರುಗಳಿಗೆ ಆತ್ಮಕ್ಕೆ ಶಾಂತಿ ಕೂರುವುದು ಅಂತ ಹೇಳಿದ್ರೆ ನಡೆದಾಡುವ ದೇವರಿಗೆ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು। ಸುಮಾರು 16,000 ಜನ ವಿದ್ಯಾರ್ಥಿಗಳು ಜಾತಿ, ಮತ, ಪಂಥ, ಪ್ರದೇಶ ಇದೆಲ್ಲವನ್ನು ಮೀರಿರುವಂಥ ವಿದ್ಯಾರ್ಥಿಗಳಿಗೆ ಜ್ಞಾನದಾಸೋಹ, ಅನ್ನದಾಸೋಹ, ಸಂಸ್ಕೃತಿಯ ದಾಸೋಹ ಎಲ್ಲವನ್ನು ಉಣಬಡಿಸಿರುವಂಥ ಮಠದ ಗುರುಗಳಾಗಿ ಅವರು ಒಂದು ಅದ್ಭುತ ಕ್ರಾಂತಿಯನ್ನೇ ಮಾಡಿದರು। ಬಹುತೇಕ ಕರ್ನಾಟಕದ ಮನೆಗಳಲ್ಲಿ ಅವರ ಬಗ್ಗೆ ಒಂದು ಸ್ವೀಕಾರ್ಯತೆ ಇತ್ತು, ಅವರ ಕಾರ್ಯದ ಬಗ್ಗೆ ಒಂದು ಮೆಚ್ಚುಗೆ ಇತ್ತು। ಇವತ್ತು ಗುರುಗಳು ನಮ್ಮನ್ನು ಅಗಲಿರುವಂಥದ್ದು ಮನುಕುಲಕ್ಕೆ ಒಂದು ಭಾಳ ದೊಡ್ಡ ಹೊಡೆತ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ। ಆ ಗುರುಗಳು ಮತ್ತೆ ಗುರುಗಳಾಗೇ ಹುಟ್ಟಿ ಬರಬೇಕು, ನಮಗೆ ಮಾರ್ಗದರ್ಶನ ಮಾಡಬೇಕು। ಈಗೇನು ಅವರು ಒಂದು ಸರ್ವವಿಧ ದಾಸೋಹ, ತ್ರಿವಿಧ ಅಲ್ಲ, ಅವ್ರು ಹೇಳಿದ್ರೆ ಸರ್ವವಿಧ ದಾಸೋಹ ಏನು ಮಾಡಿದರು, ಆ ಸರ್ವವಿಧ ದಾಸೋಹದ ಸೇವೆಯನ್ನು ಮತ್ತೆ ಕೈಗೊಳ್ಳುವಂಥದ್ದಾಗಲಿ, ಮನುಕುಲಕ್ಕೆ ಅವರಿಂದ ಮತ್ತೆ ಹುಟ್ಟಿ ಬಂದು ಅವರ ಸೇವೆ ಲಭ್ಯವಾಗಲಿ ಅನ್ನುವಂತಹ ಮಾತನ್ನು, ಆ ಮೂಲಕ ಅವರ ಆತ್ಮ ಯಾಕೆ ಶಾಂತಿ ಭಗವಂತ ಕರುಣಿಸಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ। ಜೊತೆಗೆ ಇವತ್ತು ನಮ್ಮ ಪ್ರೌಢಶಾಲೆಗಳಲ್ಲಿ ವಿಶೇಷವಾಗಿ RMS ಅಡಿಯಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರ ಸಂಬಳ ರಾಜ್ಯಾದ್ಯಂತ ಭಾಳ ಒಂದು ಅಧ್ವಾನ ಸ್ಥಿತಿಯಲ್ಲಿದೆ। ಕಳೆದ ವಾರ ಸರ್ವಶಿಕ್ಷಾ ಅಭಿಯಾನದಲ್ಲಿ ಕೆಲಸ ಮಾಡುವಂಥ ಶಿಕ್ಷಕರು ಬೀದಿಗಿಳಿದು ಹೋರಾಟ ಮಾಡಿ ಸಂಬಳ ಕೊಡಿ ಅಂತ ಹೋಗಿರುವಂಥ ಪರಿಸ್ಥಿತಿ ಬಂದಿತ್ತು।
ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರು, ಸರ್ಕಾರಿ ನೌಕರರು ಸಂಬಳ ಕೊಡಿ ಅಂತೇಳಿ ಬೀದಿಗಿಳಿದು ಹೋರಾಟ ಮಾಡಿ ಪಡೆಯುವಂಥ ಸ್ಥಿತಿ ಏನಿದೆ, ಇದು ಖಂಡಿತ ಶೋಭೆ ತರುವಂಥ ಸಂಗತಿಯಲ್ಲ. ಎಲ್ಲೋ ಒಂದು ಕಡೆ ಕರ್ನಾಟಕ ಸರ್ಕಾರದ ಇಲಾಖಾ ಮುಖ್ಯಸ್ಥರ ಹತ್ರ ನಾವು ಮಾತಾಡಿದಾಗ ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ, ಹಣಕಾಸು ಇಲಾಖೆಯಿಂದ ಹಣ ಬಿಡುಗಡೆ ಆಗ್ತಾ ಇಲ್ಲ. ನಾನು ಈ ಸಂದರ್ಭದಲ್ಲಿ ನನಗೂ ಕೂಡ ಒಂದು ಸಂಶಯ ಇದೆ. ಕರ್ನಾಟಕದ ಆರ್ಥಿಕ ಸ್ಥಿತಿ ಏನಿದೆ, ಆರ್ಥಿಕ ದಿವಾಳಿಗೆ ಈ ಸರ್ಕಾರ ತಂದೊಡ್ಡಿದೆಯಾ, ಬೊಕ್ಕಸು ಖಾಲಿಯಾಗಿದೆ ಅನ್ನುವಂಥ ಚಿಂತನೆ ಮೂಡಿಸುವಂಥ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗಿದೆ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹ ಮಾಡ್ತೇನೆ, ಯಾವ ಶಾಸಕ ಎಲ್ಲಿದ್ದಾನೆ ಅಂಥೇಳಿ ನಿಮ್ಮ ಇಂಟೆಲಿಜೆನ್ಸ್ ಅವ್ರು ಏನು ಕೆಲಸ ಮಾಡ್ತಾರೆ, ಅದರ ಬದಲಿಗೆ ಯಾವ್ಯಾವ ಊರುಗಳಲ್ಲಿ ಹೋರಾಟ ಮಾಡ್ತಿದ್ದಾರೆ ಸಂಬಳಕ್ಕಾಗಿ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಇಂಟೆಲಿಜೆನ್ಸನ್ನು ಅದಕ್ಕೆ ಬಳಸಿ. ಯಾವ ಶಾಸಕರು ಯಾವ ರೆಸಾರ್ಟಲ್ಲಿದ್ದಾರೆ, ಮನೆಯಲ್ಲಿದ್ದಾರೋ, ಯಾವ ಊರಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕೆ ಏನು ನೀವು ಈ ಇಂಟೆಲಿಜೆನ್ಸನ್ನು ಬಳಕೆ ಮಾಡ್ತಿದ್ದೀರಿ ಸನ್ಮಾನ್ಯ ಮುಖ್ಯಮಂತ್ರಿಗಳೇ? ಅದರ ಬದಲಿಗೆ ಸರ್ಕಾರಿ ನೌಕರರಾಗಿ ಸೇವೆ ಸಲ್ಲಿಸಿರೋರು ಸಂಬಳಕ್ಕಾಗಿ ಬೀದಿಗಿಳಿದು ಹೋರಾಡುವಂಥ ಸ್ಥಿತಿ ನಿಮ್ಮ ಗಮನಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಮುಂದಿನ ಸೋಮವಾರದ ಒಳಗಡೆ ವಿಜಯಪುರ ಜಿಲ್ಲೆಯ ಶಿಕ್ಷಕರಿಗೆ ನೀವು ಸಂಬಳ ಬಿಡುಗಡೆ ಮಾಡಿ. ಮಾರ್ಚ್ ಕೊನೆಯವರೆಗಾದರೂ ನೆಮ್ಮದಿಯಿಂದ ಸಂಬಳ ಪಡೆಯುವಷ್ಟು ಮಾಡದೇ ಇದ್ದರೆ ನಾನು ನಿಮ್ಮ ಕಚೇರಿ ಎದುರುಗಡೆ ಹೋರಾಟ ಮಾಡೋದು ಒಂದು ಅನಿವಾರ್ಯವಾಗುತ್ತೆ. ಆ ಸ್ಥಿತಿ ತಂದು ಕೊಡಲದಿರಿ ಅನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತೇನೆ. ಮುಂದಿನ ಸೋಮವಾರದ ಒಳಗಡೆ ಬಿಜಾಪುರ ಜಿಲ್ಲೆಗೆ ಬೇಕಾಗಿರುವಂಥ ಅನುದಾನ ಬಿಡುಗಡೆ ಮಾಡಿ ಅನ್ನೋಂಥ ಆಗ್ರಹವನ್ನು ಕೂಡ ನಾನು ಮಾಡ್ತೇನೆ. ಸರ್, ನಾನು ಅವ್ರಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ. ಸರ್, ನಾವು ಇದನ್ನು ಭಾಳ ದೊಡ್ಡ ಚರ್ಚೆಯಾಗಿ ತೆಗೆದುಕೊಳ್ತೇವೆ. ಹಣಕಾಸಿನ ಸ್ಥಿತಿಗತಿ ಬಗ್ಗೆನೇ ಸಂದೇಹ ಮೂಡಿಸುವಂಥದ್ದಾಗಿದೆ. ಇದು ನಮ್ಮ ನಾಯಕರುಗಳ ಗಮನಕ್ಕೂ ತರ್ತೇವೆ. ಕರ್ನಾಟಕ ಸರ್ಕಾರದ ಹಣಕಾಸು ಸ್ಥಿತಿಗತಿ ಬಗ್ಗೆ ಒಂದು ಶ್ವೇತಪತ್ರ ಹೊರಡಿಸಿ ಸಂಬಳ ಕೊಡಲಿಕ್ಕೆ ಆಗದೇ ಇರುವಂಥ ಸ್ಥಿತಿ ನಿರ್ಮಾಣ ಏನಾಗಿದೆ ಅದರ ಬಗ್ಗೆ ಮಾಡಿ ಅನ್ನುವಂಥದ್ದನ್ನು ಆಗ್ರಹಪಡಿಸಲಿಕ್ಕೆ ನಮ್ಮ ನಾಯಕರ ಗಮನಕ್ಕೆ ತರ್ತೇವೆ, ವಿರೋಧ ಪಕ್ಷದ ನಾಯಕರ ಗಮನಕ್ಕೆ ತರ್ತೇವೆ. ಖಂಡಿತವಾಗಿಯೂ ಈ ವಿಷಯವನ್ನು ಮುಂತೆಗೆದುಕೊಂಡು ಹೋಗ್ತೇವೆ. ಈಗ ನಾನು ಪ್ರಧಾನ ಕಾರ್ಯದರ್ಶಿ ಶಿಕ್ಷಣ ಇಲಾಖೆ ಇವ್ರ ಹತ್ರ ಮಾತಾಡಿದೆ. ಕರ್ನಾಟಕ ರಾಜ್ಯದ RMSಗೆ ಎಷ್ಟು ಹಣ ಬೇಕೋ ಅದನ್ನು ಬಿಡುಗಡೆ ಮಾಡಿದ್ದೀವಿ ಅನ್ನುವಂಥ ಮಾತನ್ನು ಹೇಳಿದರು. ಆದರೆ ನಮಗೆ ಆತಂಕ ಇದೆ. ವಿಜಯಪುರ ಜಿಲ್ಲೆಗೆ ಎಷ್ಟು ಹಣ ಬೇಕು ಅಂತ ನಮ್ಮ ಇಲ್ಲಿ ಅಧಿಕಾರಿಗಳು ಕೊಟ್ಟಿದ್ದಾರೆ, ಅಷ್ಟು ಹಣ ಬಿಡುಗಡೆ ಮಾಡ್ತಾರಲ್ಲ ಅಂತ ಆತಂಕ ಇದೆ. ನಾವು ನಮಗೆ ಬೇಕಾದಷ್ಟು ಹಣವನ್ನು ಬಿಡುಗಡೆ ಮಾಡಿ ಅನ್ನೋಂಥ ಬೇಡಿಕೆಯನ್ನು ಕೂಡ ಇಟ್ಟಿದ್ದೀವಿ. ಅದಕ್ಕೆ ಆದೇಶವನ್ನು ಇವತ್ತು ಮಾಡಿಸ್ತೀನಿ ಅನ್ನೋಂಥ ಭರವಸೆ ಕೊಟ್ಟ ಹಿನ್ನೆಲೆಯಲ್ಲಿ ಸಿದ್ಧಗಂಗಾ ಶ್ರೀಗಳ ಒಂದು ಶಿವೈಕ್ಯರಾಗಿರೋ ಹಿನ್ನೆಲೆಯಲ್ಲಿ ಇವತ್ತು ನಾವು ಈ ಹೋರಾಟವನ್ನು ಮೊಟಕುಗೊಳಿಸಿದ್ದೀವಿ. ಆದರೆ ಇದನ್ನೇ ಬಲಹೀನತೆ ಅಂತ ಭಾವಿಸಬೇಡಿ, ಮತ್ತೆ ಹೋರಾಟ ಮಾಡುವಂಥ ಸ್ಥಿತಿ ತಂದುಕೊಳ್ಬೇಡಿ ಅನ್ನೋಂಥ ಎಚ್ಚರಿಕೆಯನ್ನು ಮಾಡ್ತೀವಿ. ಸಿದ್ಧಗಂಗಾ ಶ್ರೀಗಳ ನಮ್ಮನ್ನು ಅಗಲಿರುವ ಹಿನ್ನೆಲೆಯಲ್ಲಿ ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಇವತ್ತೇ ಆದೇಶ ಮಾಡಿಸ್ತೀನಿ ಸರ್, ಬಿಜಾಪುರ ಜಿಲ್ಲೆಗೆ ಎಷ್ಟು ಬೇಕೋ ಅಷ್ಟು ಹಣದ ಒಂದು ವ್ಯವಸ್ಥೆ ಮಾಡಿಸ್ತೀನಿ, ಪ್ರಯತ್ನ ಮಾಡ್ತೀನಿ ಅನ್ನೋಂಥ ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಹೋರಾಟ ಹಿಂತೆಗೆದುಕೊಂಡಿದ್ದೀವಿ. ಅಕಸ್ಮಾತ್ ನೀವು ಮಾಡದೇ ಇದ್ದರೆ ನಾನು ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ಹೋರಾಟವನ್ನು ಮಾಡ್ತೀವಿ. ಇಲ್ಲಿ ಮಾತು ಹೋರಾಟ ನಮ್ಮ ಶಿಕ್ಷಕರಿಗೆ ಹೋರಾಟ ಮಾಡೋಕ್ಕೆ ಬಿಡಲ್ಲ. ಅವರ ಪ್ರತಿನಿಧಿಯಾಗಿ ಅವರು ನನ್ನನ್ನು ಆಯ್ಕೆ ಮಾಡಿ ಕಳಿಸಿದ್ದಾರೆ. ಶಿಕ್ಷಕರ ಬೀದಿಗಿಳಿಯದೇ ರೀತಿಯಲ್ಲಿ ನಾನು ಮುಖ್ಯಮಂತ್ರಿಗಳ ಕಚೇರಿ ಎದುರುಗಡೆ ಹೋರಾಟ ಮಾಡ್ತೀನಿ ಅನ್ನೋಂಥ ಮಾತನ್ನು ಹೇಳ್ತೇನೆ. ಸರ್, ದುರ್ದೈವಶಾತ್ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ರಾಜಕಾರಣ ಆ ಸ್ಥಿತಿಗೆ ಬಂದು ತಲುಪಿದೆ. ಇದನ್ನು ಒಪ್ಕೊಳ್ಬೇಕು ನಾವು. ಯಾಕೆ ಬಂದು ಒದಗಿತ್ತು ಅನ್ನುವಂಥ ಆತ್ಮಾವಲೋಕನದ ಅಗತ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಈಗ ನಾನು ಒಂದು ಚಳವಳಿಯ ಮೂಲಕ ಬಂದಿರುವಂಥ ಒಬ್ಬ ಕಾರ್ಯಕರ್ತ. ನನಗೆ ಶಾಸಕನಾಗುವಂಥ ಭಾಗ್ಯ ಸಿಕ್ಕಿರುವಂಥದ್ದು ಚಳವಳಿಯಿಂದ ಬಂದೆ. ನಾನೇನು ಯಾವುದೋ ಉದ್ದೇಶವನ್ನು ಲೆಕ್ಕ ಇಟ್ಕೊಂಡು ಬಂದಿಲ್ಲ. ಆದರೆ ಇವತ್ತು ನಿಜವಾಗಲೂ ಕೂಡ ಆ ಸ್ಥಿತಿ ಇದೆಯಾ? ಸಾಮಾಜಿಕ ಕಾರ್ಯದ ಹಿನ್ನೆಲೆಯಲ್ಲಿ ಆಯ್ಕೆಯಾಗಿ ಸಮಾಜ ಸೇವೆ ಮಾಡ್ಕೊಳ್ಬೇಕು ಅನ್ನೋಂಥವ್ರು ಬರ್ತಿದ್ದಾರೆ. ನಾವು ನಾಯಕತ್ವ, ನಮ್ಮ ಎಲ್ಲ ಪಕ್ಷಗಳ ನಾಯಕತ್ವ ಯಾವ ರೀತಿಯವರೆಗೆ ಮಣಿ ಹಾಕಿ ನಾವು ಕೊಡ್ತಿದ್ದೀವಿ? ಆ ಸಾಮಾಜಿಕ ರಾಜಕೀಯ ನೈತಿಕ ಬದ್ಧತೆಗಳೇನು, ರಾಜಕಾರಣದ ನಿಜವಾದಂಥ ಉದ್ದೇಶಗಳೇನು? ಎಲ್ಲೋ ಒಂದು ಕಡೆ ಕರ್ನಾಟಕ ರಾಜ್ಯದಲ್ಲಿ ರೆಸಾರ್ಟ್ ರಾಜಕಾರಣ ನಡೆಯುವಂಥ ಸಂದರ್ಭದಲ್ಲಿ ಆತ್ಮಾವಲೋಕನ ಆಗಬೇಕು. ಆ ಪಕ್ಷ ಈ ಪಕ್ಷ ಅಂತ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಆತ್ಮಾವಲೋಕನ ಶುರು ಆದರೆ ಬದಲಾವಣೆ ಪರ್ವ ಶುರು ಆಗಬೇಕು. ಮುಂದಿನ ದಿನಮಾನಗಳಲ್ಲಿ ರೆಸಾರ್ಟ್ಗೆ ಹೋಗುವಂಥ ಸ್ಥಿತಿ ಬಾರದಿರಲಿ ಅನ್ನುವಂಥ ಹಾರೈಕೆಯನ್ನು ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಸರ್, ನಾನು ಅದಕ್ಕೆ ಏನು ಹೇಳ್ತಿದ್ದೀನಿ ಅಂದರೆ, ಇದು ನೀನು ಮೊದಲು ನಾನು ಮೊದಲು ಅನ್ನುವಂಥ ಚರ್ಚೆಗೆ ಹೋದರೆ ಪ್ರಯೋಜನ ಇಲ್ಲ. ಆದರೆ ಕರ್ನಾಟಕ ರಾಜ್ಯದ ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ನಾಡಿನ ಜನತೆಯ ಮನಸ್ಸಲ್ಲಿ ಇವತ್ತು ಆಕ್ರೋಶ, ಸಿಟ್ಟು, ಹತಾಶೆ. ನಿನ್ನೆ ನನ್ನ ಹತ್ರ ಒಂದಷ್ಟು ಜನ ಮಹಿಳೆಯರು, ಗೃಹಿಣಿಯರು ಸಿಕ್ಕರು. ಅವ್ರೇನು ಹೇಳಿದ್ರು ಅಂದರೆ, ಮುಂದಿನ ಸಲ ನಾವು ಹೋಟೆ ಹಾಕಕ್ಕೆ ಹೋಗಬಾರ್ದು ಅಂತ ಹತಾಶೆ ನಿರ್ಮಾಣ ಆಗತ್ತೆ. ನನ್ನಂಥ ಚಟುವಟಿಕೆಯಲ್ಲಿರುವಂಥ ಆ್ಯಕ್ಟಿವಿಟಿ ಮೂಲಕ ಬೆಳೆದು ಬಂದಿರುವಂಥ, ಹೋರಾಟದ ಮೂಲಕ ಬೆಳೆದು ಬಂದಿರುವಂಥವ್ರಿಗೆ ಅವ್ರೇನಂದ್ರೆ ನಿಮ್ಮಂಥವ್ರು ರಾಜಕಾರಣದಾಗ ಇರಬಾರ್ದು ಸರ್, ಏನಿದ್ರು ರೆಸಾರ್ಟ್ ರಾಜಕಾರಣ ಮಾಡೋರಿಗೆ ಮಾತ್ರ ಅನ್ನುವಂಥ ಮಾತುಗಳು, ಹತಾಶೆ ಮಾತುಗಳು ಕೇಳಕತ್ತಾವ ಅಂಥೇಳಿ. ಸೊ ಈ ಹಿನ್ನೆಲೆಯೊಳಗೆ ಆಗಿರೋ ಸಮಸ್ಯೆ ಬಗ್ಗೆನೇ ಚರ್ಚೆ ಮಾಡ್ಕೊತ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಆಗಿರೋ ಸಮಸ್ಯೆಯಿಂದ ಹೊರಗೆ ಬರ್ಲಿಕ್ಕೆ ರಾಜಕಾರಣಿಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಆಗಲಿ. ರೆಸಾರ್ಟಿಗೆ ಯಾಕೆ ಹೋದರು, ಇವರು ಹೋದರು, ಅವರು ಹೋದರು, ನೀವು ಹಾದಿ ತಪ್ಪಿದ್ರು, ನಾವು ಎಲ್ಲರೂ ಹಾದಿ ತಪ್ಪಿದೇವೆ ಅನ್ನೋಂಥದ್ದು ಇದಕ್ಕೆ ಬೇಕಾಗಿರುವಂಥ ಕನ್ಕ್ಲೂಷನ್ ಅಲ್ಲ. ಇಲ್ಲಿ ಬೇಕಾಗಿರುವಂಥದ್ದು
ಈ ರಾಜಕಾರಣದೊಳಗೆ ಮೌಲ್ಯಗಳ ಪ್ರತಿಷ್ಠಾಪನೆ ಪುನರ್ ಪ್ರತಿಷ್ಠಾಪನೆ ಹೇಗಾಗಬೇಕು, ನೈತಿಕತೆಯ ಪುನರ್ ಪ್ರತಿಷ್ಠಾಪನೆ ಹೇಗಾಗಬೇಕು, ಆ ರೀತಿ ನೈತಿಕವಾಗಿ ಉನ್ನತ ಸ್ತರದ ವ್ಯಕ್ತಿಗಳು ರಾಜಕಾರಣಕ್ಕೆ ಬರೋ ರೀತಿಯೊಳಗೆ ಏನು ಮಾಡಬೇಕು, ಈ ಸ್ಥಿತಿ ಚರ್ಚೆ ಸೂಕ್ತ ಕಾಲ ಅಂತ ಭಾವಿಸ್ತೀನಿ. RMSA ಹಾಗೂ SSA ಶಿಕ್ಷಕರ ವೇತನದಲ್ಲಿ ಸ್ವಲ್ಪ ವಿಳಂಬವಾಗಿದ್ದು ಈಗಾಗಲೇ ಹಣಕಾಸು ಇಲಾಖೆಯಿಂದ ನಮ್ಮ ಶಿಕ್ಷಣ ಇಲಾಖೆಗೆ ಅನುದಾನ ಬಿಡುಗಡೆ ಆಗಿದ್ದು ಶಿಕ್ಷಣ ಇಲಾಖೆಯಲ್ಲಿ ಕೂಡ ಆದೇಶ ಆಗಿದೆ. ಇನ್ನು 2-3 ದಿವಸದಲ್ಲಿ ತಾಲೂಕು ಮತ್ತು ಜಿಲ್ಲೆಗಳಿಗೆ ಹಂಚಿಕೆಯಾಗಿ ಅನುದಾನ ಬಿಡುಗಡೆ ಆಗುತ್ತೆ. ಅಷ್ಟರಲ್ಲಿ ಶಿಕ್ಷಕರ ವೇತನ ಸಮಸ್ಯೆಯನ್ನು ನಾವು ಬಗೆಹರಿಸ್ತೀವಿ ಅಂತ ಈಗಾಗಲೇ ಅವ್ರಿಗೂ ಹೇಳಿದ್ದೀವಿ. ಮತ್ತು ಮೇಲಾಧಿಕಾರಿಗಳು ಕೂಡ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ 3 ದಿನದಲ್ಲಿ ಎಲ್ಲ ಸರಿಯಾಗುತ್ತೆ ಅಂತ. ಸೊ ಅದಕ್ಕೆ ಯಾವುದೇ ಸಮಸ್ಯೆ ಇನ್ನೊಂದು ಈ ವಾರದಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರುತ್ತವೆ. ಹೌದು ಏನು ಸರ್, ಈಗ SSLC ಎಕ್ಸಾಮ್ ಸಮೀಪ ಬರ್ಲಾಗತ್ತವೆ, ನಾವು ಅಲ್ಲೇ ಗಮನ ಕೊಡಬೇಕು ಏನು? ಆಯಿತು, ಈಗ 1 ವಾರದಾಗ ಎಲ್ಲ ಬಗೆನ ಹರಿತದಲ್ಲ. ಈಗ 1 ವಾರದಲ್ಲಿ ಪೂರ್ತಿ ಅವ್ರದ್ದು ಫೆಬ್ರವರಿ ಸ್ಯಾಲ್ರಿ ಎಲ್ಲನೂ ಬರುವಂಗೆ ಎಲ್ಲ ಅಲ್ಲಿ ತನಕ ಬಜೆಟ್ ಬರ್ತದೆ. ಈಗ ಇನ್ನು ಜನವರಿ ಫೆಬ್ರವರಿ ಯಾವುದೂ ಕೊರತೆನೇ ಬೀಳೋದಿಲ್ಲ ಅವ್ರಿಗೆ. ಅವ್ರ ಆರ್ಡ್ರ್ ಆಗೋತನ ನಾವು ನಮ್ಮ ಸ್ಟ್ರೈಕ್ ಕಂಟಿನ್ಯೂ ಇರ್ತೀವಿ ಅಂತ ನೋಡೋಣ, ಅವ್ರ ಜೊತೆ ಮಾತಾಡ್ತೀವಿ. ಈಗ ಆರ್ಡ್ರ್ ಅಂತೂ ಆಗಿದೆ, ಈಗ ಗೌರ್ಮೆಂಟಿಂದ ಆರ್ಡ್ರ್ ಆಗಿದೆ. ನಮ್ಮ ಜಿಲ್ಲೆಗೆ ಎಷ್ಟು ಅನ್ನೋದು ಆದೇಶ ಬರಬೇಕಷ್ಟೇ. ಈಗ ಅನುದಾನ ಬಿಡುಗಡೆ ಆಗಿದೆ, ತಾಲೂಕು ಜಿಲ್ಲೆಗೆ ಹಂಚಿಕೆ ಆಗಬೇಕು. ಇವತ್ತು ಸಾಯಂಕಾಲ ಒಳಗೆ ಆಗ್ತದೆ. ಈಗಾಗಲೇ ನಾನು JD ಅವ್ರ ಜೊತೆ ಮಾತಾಡಿದ್ದೀನಿ, ಸಾಯಂಕಾಲವರೆಗೆ ಆಗ್ತದೆ. ನೀವು ಅವರು ಇನ್ನೂ ಅವ್ರ ಜೊತೆ ಮಾತಾಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಮತ್ತೆ ಇನ್ನೊಮ್ಮೆ ಮಾತಾಡ್ತೀವಿ. ಮಾತಾಡಿ ಏನಂತಾರೆ ಸರ್ ಅವರು, ಸ್ಟ್ರೈಕ್ ಇಲ್ಲೇ ಇದು ಸ್ಟಾಪ್ ಮಾಡ್ತಾರೆ ಮುಂದುವರಿಸ್ತಾರೆ? ಅಲ್ಲ, ಈಗ ಅವ್ರ ಜೊತೆ ಮಾತಾಡಿದ ಮ್ಯಾಗೆ ಗೊತ್ತಾಗೋದು. ಈಗ ಇನ್ನೊಮ್ಮೆ ಮಾತಾಡಿ ಅವ್ರಿಗೆ ಕೇಳ್ತೀವಿ, ಅವ್ರಿಗೆ ಮನವರಿಕೆ ಮಾಡಿ ಕೊಡಕತ್ತೀವಿ ನಾವು ಈಗ ಆಗ್ತದಂತ. ಥ್ಯಾಂಕ್ ಯು. हमारे पास यहाँ पे शादियों का बाज़ार और जमातों का और सब कुछ मिलता है, फर्नीचर मिलता है। हमारे पास अच्छे से अच्छी क्वालिटी भी है और कम से कम क्वालिटी का रेंज भी है। फर्नीचर में हमारे पास 7,000 से चालू है, जो हम कम से कम रेंज में हमारे बीजापुर की जनता को देना चाहते हैं। और पूरे बीजापुर डिस्ट्रिक्ट से हमारे पास कस्टमर्स आते हैं और इंशाल्लाह आते रहेंगे। आप भी एक मर्तबा हमारे शॉप को ज़रूर विज़िट कीजिए। और खबरों के लिए देखते रहिए बी न्यूज नेशन। बी न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं।